ಎಲ್ಲರಿಗೂ ನಮಸ್ಕಾರ. ಈಗ ಷಟ್ಸ್ಥಲಗಳ ಚರಿತ್ರೆಯ ಚಾರಿತ್ರಿಕ ವಿಶ್ಲೇಷಣೆ ಅನ್ನುವ ಚರ್ಚೆಯ ಎರಡನೇ ವಿಡಿಯೋ ಇದು. ಹಿಂದಿನ ವಿಡಿಯೋದಲ್ಲಿ ಎಲ್ಲ ಶರಣರಿಗೆ ಒಪ್ಪಿತವಾಗಿರ್ತಕ್ಕಂಥದ್ದು, ಬಹುತೇಕ ಶರಣರಿಗೆ ಒಪ್ಪಿತವಾಗಿರ್ತಕ್ಕಂಥದ್ದು ಅವಾಂತರ ಸ್ಥಳಗಳಿಲ್ಲದ ಅಂದರೆ ಉಪಸ್ಥಳಗಳಿಲ್ಲದ ಸರಳವಾದ ಷಟ್ಸ್ಥಲ ಕ್ರಮ ಅಂತ ಅರ್ಥ ಆಯಿತು. ಈಗ ಚರ್ಚೆ ಮುಂದುವರಿಸೋಣ. ಷಟ್ಸ್ಥಲ ಕುರಿತು ವಚನಗಳಲ್ಲಿ ಇಷ್ಟು ವಿವರಣೆ ಅಲ್ಲದೆ ಈ ಸರಳ ಷಟ್ಸ್ಥಲ ಕ್ರಮವನ್ನು ಹೊಂದದ ಮತ್ತು ಕಲಬುರ್ಗಿಯವರು ಹೆಸರಿಸುವ ಭಕ್ತನ ಭಕ್ತ ಕ್ರಮದ 36 ಸ್ಥಳಗಳ ಆಚರಣೆಯ ಷಟ್ಸ್ಥಲ, ಅಂಗಮಿಶ್ರ ಷಟ್ಸ್ಥಲವನ್ನಾಗಲಿ ಅಥವಾ ಭಕ್ತನ ಆಚಾರಲಿಂಗ ಎಂದು ಪ್ರಾರಂಭವಾಗುವ ಪ್ರಾರಂಭದಲ್ಲಿ ಪಿಂಡಸ್ಥಲ, ಪಿಂಡಜ್ಞಾನ ಸ್ಥಳ, ಸಂಸಾರಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳಗಳನ್ನುಳ್ಳ ಅನುಭಾವ ಷಟ್ಸ್ಥಲ ಕ್ರಮವನ್ನಾಗಲಿ ಹೊಂದದ ಮತ್ತೊಂದು ವಿಚಿತ್ರವಾದ ಷಟ್ಸ್ಥಲ ಕ್ರಮವನ್ನ ಚನ್ನಬಸವಣ್ಣನವರ ಕೆಲವು ವಚನಗಳು ನೀಡುವುದನ್ನು ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದು ಅತ್ಯವಶ್ಯ. ಚನ್ನಬಸವಣ್ಣನವರ ಒಂದು ವಚನ ಯಾವುದು ಅಂತ ಹೇಳಿದ್ರೆ 868ನೇ ವಚನ. ಅದರಲ್ಲಿ ನೋಡಿ, ಗುರುಲಿಂಗ ಅಂದ್ರೆ ದೀಕ್ಷಾ, ಶಿಕ್ಷಾ, ಜ್ಞಾನ ಅಂತ. ದೀಕ್ಷಾ ಗುರು, ಶಿಕ್ಷಾ ಗುರು, ಜ್ಞಾನ ಗುರು ಅಂತ ಏನ್ ಹೇಳ್ತೀವಿ ಅದನ್ನ ಅಲ್ಲಿ ಗುರುಲಿಂಗ ಅಂತ ಒಂದು. ಇನ್ನು ಶಿವಲಿಂಗ, ಯಾವ್ಯಾವ ಶಿವಲಿಂಗ? ಕ್ರಿಯಾ, ಜ್ಞಾನ, ಭಾವ, ಈ 3 ವಿಧದಲ್ಲಿ ಈ ಶಿವಲಿಂಗ ಸಿಗ್ತದೆ. ಆ 3 ವಿಧದಲ್ಲಿ ಗುರುಲಿಂಗ ದೀಕ್ಷಾ, ಶಿಕ್ಷಾ, ಜ್ಞಾನ ಅಂತ. ಆಮೇಲೆ ಕ್ರಿಯಾ, ಜ್ಞಾನ, ಭಾವ ಅಂತ ಶಿವಲಿಂಗ, ಸ್ವಯಾಚರ ಪರ ಅಂತ ಜಂಗಮಲಿಂಗ, ಆಮೇಲೆ ಕ್ರಿಯಾ, ಭಾವ, ಜ್ಞಾನ ಅಂತ ಆಗಮಲಿಂಗ, ಆಮೇಲೆ ಸಕಾಯ, ಅಕಾಯ, ಪರಕಾಯ ಅಂತ ಕಾಯಲಿಂಗ, ಆಮೇಲೆ ಧರ್ಮಾಚಾರ, ಭಾವಾಚಾರ, ಜ್ಞಾನಾಚಾರ ಅನ್ನುವಂತ ಆಚಾರಲಿಂಗ. ಈ ಎಂಬ ಲಿಂಗಗಳನ್ನ ಹೆಸರಿಸಿ ಈ ಪ್ರತಿಯೊಂದು ಲಿಂಗಕ್ಕೂ ಲಿಂಗತ್ರಯ ಕಲ್ಪಿಸಿ ಇಂತು ಸ್ಥಳ 9, ಉಭಯ ಸ್ಥಳ 18 ಎಂದು ವಿಚಿತ್ರ ಲೆಕ್ಕ ಹೇಳ್ತದೆ. ಯಾವುದು? 868ನೇ ವಚನ, ಚನ್ನಬಸವಣ್ಣನ 868ನೇ ವಚನ. ಏಕೆಂದ್ರೆ ಇಲ್ಲಿ ಸ್ಥಳಗಳು 6 × 3 18 ಆಗ್ತವೆ. ಆಕ್ಚುಲಿ ಅದು 6 × 3 ಒಂದೊಂದರಲ್ಲಿ 3 ಬರ್ತವೆ. ಅವು ಟೋಟಲ್ 6 ಅದಾವೆ. 6 × 3 18 ಆಗ್ತತಿ. ಆದ್ರೆ ಇದು ಬೇರೆ ರೀತಿಯ ಒಂದು ಇಂತು ಸ್ಥಳ 9, ಉಭಯ ಸ್ಥಳ 18. ನೋಡಿ, 18 9 ಎಷ್ಟಾಯ್ತು? 27 ಆಯ್ತು. ಅದು ಈ 27 ಲೆಕ್ಕ ಅದು ಕೊಡ್ತತಿ. ಇದು ಒಂದು ರೀತಿ ವಿಚಿತ್ರ ಅಂತ ಅನಿಸ್ತದೆ ನನಗೆ. ಮುಂದುವರೆದು ಅರ್ಪಿತಲಿಂಗ, ತನುಗುಣಲಿಂಗ, ನಿಪ್ಪತಿಲಿಂಗ, ಆಕಾಶಲಿಂಗ, ಪ್ರಕಾಶಲಿಂಗ ಮೊದಲಾದ ವಿಪರೀತ ಲಿಂಗ ಕಲ್ಪನೆಗಳನ್ನ ಚನ್ನಬಸವಣ್ಣನ 868ನೇ ವಚನ ಹೇಳುತ್ತದೆ. ಇದು ಐಕ್ಯನ ಶರಣಸ್ಥಳದ ಕೊನೆಯ ಭಾಗದಲ್ಲಿ ಬಂದಂತ ವಚನ. ಐಕ್ಯನ ಶರಣಸ್ಥಳದ ಕೊನೆಯ ಭಾಗದಲ್ಲಿ ಬಂದಂತ ವಚನ. ಇಲ್ಲಿ ಒಟ್ಟು 57 ಸ್ಥಳಗಳು ಎಂದು ವಚನದ ಲೆಕ್ಕ. ಇಲ್ಲಿಯ ವಿವರಗಳು ಷಟ್ಸ್ಥಳಗಳ ಕಲ್ಪನೆಗೆ ಹೊಂದುವುದೇ ಇಲ್ಲ. ಇನ್ನ ಲಿಂಗಾಯತ ವೀರಶೈವರಲ್ಲಿ ಎಲ್ಲ ಪದಾರ್ಥ ಕ್ರಿಯೆಗಳು ಲಿಂಗ ಎಂದು ಪರಿಗ್ರಹಿಸಿರುವುದು ಸಂಪ್ರದಾಯ. ಅಂದ್ರೆ ಎಲ್ಲದನ್ನು ಲಿಂಗ ಅಂತ ಭಾವಿಸೋದು. ಆಚಾರ ಮಾಡಿದ್ರೆ ಅದು ಆಚಾರವು ಲಿಂಗ. ಈ ಗುರು ಅಂದ್ರೆ ಅವನು ಗುರುವು ಲಿಂಗ, ಜಂಗಮ ಅಂದ್ರೆ ಜಂಗಮನು ಲಿಂಗ, ಲಿಂಗವು ಲಿಂಗವೇ. ಹಿಂಗೆ ಪ್ರಸಾದ ಅಂದ್ರೆ ಅದು ಪ್ರಸಾದವು ಲಿಂಗವೇ, ಮಾಡುವ ಕ್ರಿಯೆ ಎಲ್ಲವೂ ಲಿಂಗವೇ ಅಂತ ಈ ರೀತಿ ಲಿಂಗದ ಪರಿಭಾಷೆಯಲ್ಲಿ ಎಲ್ಲವನ್ನು ಪರಿಗ್ರಹಿಸಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಅದಕ್ಕೆ ಉದಾಹರಣೆ ಈ ವಚನ. ಇದು ಮೇಲೆ ನಾವೇನ್ ನೋಡಿದ್ವಲ್ಲ ಆ ವಚನ. ಇಲ್ಲಿ ಒಲವು ಲಿಂಗ, ತನುಗುಣ ಲಿಂಗ, ಇನ್ನು ಮುಂತಾದ ಅನೇಕ ಲಿಂಗ ಕಲ್ಪನೆಗಳು ಅಲ್ಲಿ ಬಂದಿದ್ದಾವೆ. ಇನ್ನು ಚನ್ನಬಸವಣ್ಣನ 991ನೇ ವಚನ, ಹೆಚ್ಚಿನ ವಚನಗಳ ಭಾಗದಲ್ಲಿ ಅದು ಬರ್ತದೆ. ಆ ವಚನ ಒಂದರಲ್ಲಿ ಆಕಾರವೇ ಭಕ್ತ, ನಿರಾಕಾರವೇ ಮಹೇಶ್ವರ, ಸಹಕಾರವೇ ಪ್ರಸಾದಿ, ಸನ್ಮತ ಈಗಲೇ ಪ್ರಾಣಲಿಂಗಿ, ಲೋಕವಿರಹಿತನೇ ಶರಣ, ಈ ಭ್ರಾಂತುವಿನ ಬಲೆಯೊಳಗೆ ಸಿಲುಕದಾತನೇ ಐಕ್ಯ ಅಂತ ಮತ್ತೆ ಅಲ್ಲಿ ಹೇಳಲಾಗಿದೆ. ಮುಂದುವರೆದು ಪಂಚಭೂತಗಳಲ್ಲಿ ಪೃಥ್ವಿ, ಭಕ್ತ, ಅಪ್ಪು, ಮಹೇಶ್ವರ, ಅಗ್ನಿ ಪ್ರಸಾದಿ, ವಾಯು ಪ್ರಾಣಲಿಂಗಿ, ಆಕಾಶ ಶರಣ, ಈ ಪಂಚತತ್ವದ ಒಳಗೆ ಬೆಳಕು ಕತ್ತಲೆ ಐಕ್ಯವು. ನಿಮ್ಮ ಶರಣ ಪಂಚತತ್ವದ ಒಳಗೆ ಪಂಚತತ್ವ ಎಂಬ ಅಣ್ಣಗಳಿರ ಕೇಳಿರೋ ಅಂತಾನೆ ಯಾರು? ಚನ್ನಬಸವಣ್ಣ. ಇನ್ನು ಚನ್ನಬಸವಣ್ಣನ 995ನೆಯ ವಚನವು ಲಿಂಗಸ್ಥಳ ಮತ್ತು ಅಂಗಸ್ಥಳ ಈ ಎರಡನ್ನೂ ವಿವರಿಸುತ್ತದೆ. ಅದು ಎಷ್ಟು? 995ನೇ ವಚನ.
ನೋಡಿ, ಅಂಗಸ್ಥಲ ಲಿಂಗಸ್ಥಲ. ಮೊನ್ನೆ ಯಾರೋ ಒಬ್ಬ ವಿದ್ವಾಂಸರು ಮಾತಾಡ್ತಾ ಅಲ್ಲಮ ಪ್ರಭುವಿನಲ್ಲಿ ಅಂಗಸ್ಥಲ ಲಿಂಗಸ್ಥಲ ಬಂತು ಅಂತ ಹೇಳಿದ್ರು. ಇಲ್ಲಿ ಚನ್ನಬಸವಣ್ಣನಲ್ಲೂ ಕೂಡ ಆ ಕಲ್ಪನೆ ಇದೆ, ಅಂಗಸ್ಥಲ ಮತ್ತು ಲಿಂಗಸ್ಥಲ. 995ನೇ ವಚನ ವಿವರಿಸ್ತದೆ. ಮೊದಲಿಗೆ ಲಿಂಗಸ್ಥಳಗಳು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಈ 6 ಲಿಂಗಸ್ಥಳಗಳನ್ನು ಹೆಸರಿಸಿ ಇವುಗಳನ್ನ ಅದು ಮುಂದೆ ವಿವರಿಸ್ತಾ ಹೋಗ್ತದೆ. ಅದು ನನ್ನ ಗ್ರಹಿಕೆಯಲ್ಲಿ ಇವು ಸಹ ಅಂಗಸ್ಥಳಗಳೇ ಆಗಿವೆ. ನನಗನ್ಸೋ ಪ್ರಕಾರ ಇವೇ ನೀವು ಲಿಂಗಸ್ಥಳಗಳು ಅಂತ ಏನು ಹೇಳ್ತಾರಲ್ಲ, ಅವು ಕೂಡ ಅಂಗಸ್ಥಳಗಳೇ ಆಗಿವೆ. ಹೇಗೆಂದರೆ, ಭಕ್ತನಾದವನಿಗೆ ಅವನ ಆಚಾರವೇ ಲಿಂಗವಾಗಿದ್ದು, ಜನ ಮೆಚ್ಚುವುದೇ ಸದಾಚಾರ, ವ್ರತ ನಿಯಮ ಬಿಡದಿಹುದು ನಿಯತಾಚಾರ, ಶಿವನಿಂದೆ ಕೇಳದಿರುವುದು ಗಣಾಚಾರ, ಇವುಗಳೇ ಅವನ ಆಚಾರ ಲಿಂಗತ್ರಯ ಭೇದಗಳು ಅಂತ. ನೋಡಿ, ಇಲ್ಲಿ ಅರ್ಥಗಳು ಹೇಗೆ ಬರ್ತವ ಅಂತ ಹೇಳಿದ್ರೆ, ಈಗ ಅವರೇನು ಹೇಳಿದ್ರು, ಅವರು ಲಿಂಗಸ್ಥಳ ಮತ್ತು ಅಂಗಸ್ಥಳ, ಅದರಲ್ಲಿ ಲಿಂಗಸ್ಥಳ ಅಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ 6 ಲಿಂಗಸ್ಥಳ ಹೇಳಿದ್ರು. ಆದರೆ ಇವು ಕೂಡ ಅಂಗಸ್ಥಳಗಳೇ ಅಂತ ನನ್ನ ಗ್ರಹಿಕೆ. ಯಾಕಂತ ಹೇಳಿದ್ರೆ, ಭಕ್ತನಾದವನಿಗೆ ಅವನ ಆಚಾರವೇ ಲಿಂಗ, ಜನ ಮೆಚ್ಚುವುದೇ ಸದಾಚಾರ, ವ್ರತ ನಿಯಮ ಬಿಡದಿರತಕ್ಕಂಥದ್ದೇ ನಿಯತಾಚಾರ, ಆಮೇಲೆ ಶಿವನಿಂದ ಕೇಳದೇ ಇರದೆ ಗಣಾಚಾರ, ಇವುಗಳೇ ಅವನ ಆಚಾರ ಲಿಂಗತ್ರಯ ಭೇದಗಳು ಅಂತ. ಆದ್ರಿಂದ ಗುರುಲಿಂಗ ಇವುಗಳನ್ನೆಲ್ಲ ನಾನು ಅಂಗಸ್ಥಳ ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನು ಗುರುಲಿಂಗತ್ರಯಗಳಂದ್ರೆ ದೀಕ್ಷೆಯೇ ಗುರು, ಶಿಕ್ಷೆಯೇ ಜಂಗಮ, ತನ್ನ ತಾನರಿವುದು ಸ್ವಾನುಭಾವ, ಕರಸ್ಥಳದ ಇಷ್ಟಲಿಂಗ, ತನುನಾಸ್ತಿಯಾದುದು ಪ್ರಾಣಲಿಂಗ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಬೇರೊಂದ ನರಿಯದಿರುವುದೇ ತೃಪ್ತಿಲಿಂಗ, ಇವು ಶಿವಲಿಂಗತ್ರಯ ಭೇದಗಳು. ಆಮೇಲೆ ಸ್ವಯ, ಚರ, ಸ್ವಯ ಅಂದ್ರೆ ತಾನು, ಚರ ಅಂದ್ರೆ ಲಾಂಛನ ಮುಂತಾಗಿ ಚರಿಸುವುದು, ಪರ ಅಂದ್ರೆ ಅರಿವು ಮುಂತಾಗಿ ಚರಿಸುವುದು, ಇವು ಜಂಗಮಲಿಂಗ ತ್ರಯಗಳು. ಗುರುಮುಖದಿಂದ ಮಲತ್ರಯ ಕಳೆದುಳಿದ ಶೇಷವೇ ಶುದ್ಧ. ನೋಡಿ, ಇಲ್ಲಿ ಗುರುಮುಖದಿಂದ ಮಲತ್ರಯ ಕಳೆದುಳಿದ ಶೇಷವೇ ಶುದ್ಧ, ಲಿಂಗಮುಖದಿಂದ ಕರ್ಣಮತಂಗಳನ್ನ ಕಳೆದುಳಿದ ಶೇಷವೇ ಸಿದ್ಧ, ಜಂಗಮ ಮುಖದಿಂದ ಸರ್ವ ಚೈತನ್ಯಾತ್ಮಕ ತಾನೇ ಆಗಿ ಖಂಡಿತ ಒಳಿದುಳಿದ ಶೇಷವೇ ಪ್ರಸಿದ್ಧ. ಇವು ಪ್ರಸಾದ ಲಿಂಗತ್ರಯಗಳು. ಅಂದ್ರೆ ಶುದ್ಧ, ಸಿದ್ಧ, ಪ್ರಸಿದ್ಧ ಅಂತ ಇವು ಪ್ರಸಾದ ತ್ರಯಗಳು. ಅವುಗಳನ್ನ ವಿವರಣೆಯನ್ನ ಈ ರೀತಿ ಇಲ್ಲಿ ಮಾಡಲಾಗಿದೆ. ಆಮೇಲೆ ಘಟಾಕಾಶವೇ ಪಿಂಡಜ, ಬ್ರಹ್ಮಾಂಡವೇ ಅಂಡಜ, ಮಹಾಕಾಶವೇ ಬಿಂದ್ವಜ, ಇವು ಮಹಾಲಿಂಗತ್ರಯ ಭೇದಗಳು. ಹೀಗೆ 6 ಲಿಂಗಸ್ಥಳಗಳ ಉಪಸ್ಥಳಗಳು 18 ಟೋಟಲಿ. ಇನ್ನು ಅಂಗಸ್ಥಳಗಳು ನೋಡು, ಅಂಗಸ್ಥಳಗಳು ಅದರಲ್ಲಿ ಭಕ್ತ ಸ್ಥಳದಲ್ಲಿ 3 ಭಕ್ತರು ಬರ್ತಾರೆ. ಲಿಂಗ ಯಾರ್ಯಾರು ಅಂತ ಹೇಳಿದ್ರೆ, ಭಕ್ತನು ತನುಕ್ರಿಯೆಯಿಂದ ತನು ಮನ ಧನವನ್ನು ಗುರುವಿಗೆ ಅರ್ಪಿಸುವವನಾಗಿ ಅವನು ಗುರುಭಕ್ತ. ಭಕ್ತಸ್ಥಳದಲ್ಲಿ 3 ತರದ ಭಕ್ತರು. ನೋಡಿ, ಒಂದೇನು ಯಾರು ಅಂತ ಹೇಳಿದ್ರೆ, ತನುಕ್ರಿಯೆಯಿಂದ ತನುಮನ ಧನವನ್ನು ಗುರುವಿಗೆ ಅರ್ಪಿಸುವವನಾಗಿ ಅವನು ಗುರುಭಕ್ತ. ಮನಕ್ರಿಯೆಯಿಂದ ಲಿಂಗಕ್ಕೆ ಮನ ತನು ಧನವನ್ನು ಅರ್ಪಿಸುವುದು ಲಿಂಗಭಕ್ತ. ಜಂಗಮಕ್ಕೆ ಧನಕ್ರಿಯೆಯಿಂದ ಧನ ಮನ ತನುವನ್ನು ಅರ್ಪಿಸುವವನು ಜಂಗಮ ಭಕ್ತ. ನೋಡಿ, ಒಂಥರ ಕೃತಕ ಅನಿಸ್ತವೆ ಇವೆಲ್ಲ. ಯಾಕಂದ್ರೆ ತನು ಮನ ಧನ ಈ ತ್ರಿವಿಧಗಳನ್ನೇ ಇಲ್ಲಿ ಉಲ್ಟಾ ಪಲ್ಟಾ ಶಬ್ದಗಳನ್ನು ಹಿಂದಕ್ ಮುಂದಕ್ ಮಾಡಿ ಇಲ್ಲಿ ಹೇಳಲಾಗಿದೆ. ಇವೆಲ್ಲ ಕೃತಕವಾದ ವಿವರಣೆಗಳಿವು. ಇನ್ನು ಎರಡನೇದು ಮಾಹೇಶ್ವರ ಸ್ಥಳ. ಮಾಹೇಶ್ವರ ಸ್ಥಳದಲ್ಲಿ ಕೂಡ 3 ವೀರರು. ಎಂತರಪ್ಪ ವೀರರು ಅಂದ್ರೆ, ಮರ್ತ್ಯದ ಮಹಾಗಣಗಳು ಮೆಚ್ಚುವಂತೆ ಷಡ್ದರ್ಶನ ನಿರಶನ ಮಾಡಿ ತನ್ನ ಮತಕ್ಕೆ ಅಂದ್ರೆ ಸಮಯಕ್ಕೆ ಪ್ರಾಣ ವ್ಯಯಿಸುವವನು ಇಹಲೋಕ ವೀರಂತವನು. ದೇವಗಣಗಳು ಮೆಚ್ಚುವಂತೆ ಸರ್ವಸಂಗ ಪರಿತ್ಯಾಗ, ಚತುರ್ವಿಧ ಪದಗಳು ಮತ್ತು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಬಿಟ್ಟವನು ಪರಲೋಕ ವೀರಂತೆ. ಅಂಗಲಿಂಗ ಸಂಘದಿಂದ ಸರ್ವ ಕರ್ಣಗಳು ಸನ್ನಿಹಿತವಾಗಿಪ್ಪನ ಅವನು ಲಿಂಗವೀರನಂತೆ. ಇನ್ನು 3 ಪ್ರಸಾದಿ ಸ್ಥಳಗಳು ಹೇಳ್ತಾನೆ. ಹೆಂಗೆ ಅಂತ ಹೇಳಿದ್ರೆ, ಕಾಯದ ಕೈಯಲ್ಲಿ ಇಷ್ಟಲಿಂಗಕ್ಕೆ ಸಕಲ ಪದಾರ್ಥಗಳನ್ನ ಕೊಟ್ಟು ಕೊಂಬುವವನು ಅರ್ಪಿತ ಪ್ರಸಾದಿ. ಪಂಚೇಂದ್ರಿಯಗಳಲ್ಲಿ ಪಂಚಲಿಂಗ ಪ್ರತಿಷ್ಠಿಸಿ ಅಲ್ಲಲ್ಲಿ ಬಂದ ಸುಖವನ್ನು ಅಲ್ಲಲ್ಲಿಯೇ ಮನದ ಕೈಯಲ್ಲಿ ಕೊಟ್ಟು ಕೊಂಬುವವನು ಅವಧಾನ ಪ್ರಸಾದಿ. ಅಂಗಾಶ್ರಯವಳಿದು ಲಿಂಗಾಶ್ರಿತನಾಗಿ ಭಾವಭರಿತನಾಗಿಪ್ಪವನು ಪರಿಣಾಮ ಪ್ರಸಾದಿ ಅಂತ. ಹಿಂಗ 3 ಪ್ರಸಾದಿಗಳನ್ನ ಹೇಳಿದ್ರು. ಅದೇ ತರ ಪ್ರಾಣಲಿಂಗ, ಅವು ಕೂಡ 3 ಪ್ರಾಣಲಿಂಗಿ 3 ಸ್ವರೂಪ. ಹೆಂಗಪ್ಪ ಅಂತ ಹೇಳಿದ್ರೆ, ಮನಸ್ಸು, ವಾಕ್ ಮತ್ತು ಕಾಯ ಈ 3ರಲ್ಲಿಯೂ ಆಚಾರವು ಅನುಗ್ರಹಿಸಿದವನು ಆಚಾರ ಪ್ರಾಣಿಯಂತೆ.
ಬಾಹ್ಯ ಉಪಚಾರಗಳನ್ನು ಬಿಟ್ಟು ಲಿಂಗಕ್ಕೆ ತನ್ನ ಪ್ರಾಣ ಪೂಜೆಯನ್ನು ಅರ್ಪಿಸುವವನು ಲಿಂಗ ಪ್ರಾಣಿಯಂತೆ, ಬಾಹ್ಯ ಭಕ್ತಿಯ ಮೆರೆದು ತನ್ನ ತನು ಮನ ಪ್ರಾಣಗಳನ್ನು ಜಂಗಮಕ್ಕೆ ನಿವೇದಿಸುವವನು ಜಂಗಮ ಪ್ರಾಣಿಯಂತೆ. ಇನ್ನು ಐದನೇದು ಶರಣ ಸ್ಥಳ. ಇದು ಇಲ್ಲಿ ಮೂರು ಬರ್ತಾರೆ. ಯಾರು? ಅರ್ಚಕರು. ಅನಿಷ್ಟ ನಷ್ಟವಾಯಿತಾಗಿ ಇಷ್ಟಲಿಂಗಾರ್ಚಕಂತೆ, ಸ್ವಯಪರವ ನರಿಯನಾಗಿ ಪ್ರಾಣಲಿಂಗಾರ್ಚಕನಂತೆ, ಇಹ ಪರವ ನರಿಯನಾಗಿ ತೃಪ್ತಿಲಿಂಗಾರ್ಚಕನಂತೆ. ಇನ್ನು ಕೊನೆಯದು ಐಕ್ಯ ಸ್ಥಳ. ನೋಡಿ, ಇಲ್ಲಿ ಕೂಡ ಮೂರು ಐಕ್ಯರು ಬರ್ತಾರೆ. ಕ್ರಿಯೆಯು ಅರತುದೇ ಕಾಯಲಿಂಗ ಐಕ್ಯ ಅಂತೆ. ನೋಡು, ಕ್ರಿಯೆಯು ಅರತುದೆ. ಅರತುದೆ ಅಂದ್ರೆ ನಷ್ಟವಾಗದಂತ. ಕ್ರಿಯೆಯು ಅರತುದೆ, ಕ್ರಿಯೆ ನಷ್ಟವಾಗಬೇಕು, ಅವನು ಕಾಯಲಿಂಗ ಐಕ್ಯ. ಅನುಭವ ಅರತುದೆ ಅಂದ್ರೆ ಅನುಭವ ನಷ್ಟವಾದುದೇ ಜೀವಲಿಂಗೈಕ್ಯ. ಅರಿವು ಸಿನೆ ಅಂದ್ರೆ ಪೂರ್ಣ, ಶೂನ್ಯ, ನೀಚ, ಈ ಮೂರು ಅರ್ಥಗಳಿವೆ. ಅರಿವು ಬಂಜೆಯಾದದೆ ಅಂದ್ರೆ ಅರಿವು ಬಂಜೆಯಾಗದ ಅಂದ್ರೆ ಅರಿವು ಕೂಡ ನಷ್ಟವಾಗದ ಅಂತಲೇ ಅರ್ಥ. ಇದು ಅವನು ಭಾವಲಿಂಗೈಕ್ಯ ಅಂತೆ. ನೋಡಿ, ಹೀಗೆ ಇಂಥೀ ಅಂಗಸ್ಥಲ ಆರಕ್ಕಂ 18 ಸ್ಥಳವಾಯಿತು, ಉಭಯ ಸ್ಥಳ 36ರೊಳಗಾದ ಸರ್ವಾಚಾರ ಸಂಪತ್ತನ್ನ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನೇ ಬಲ್ಲ ಎಂದು ಕೊನೆಯ ಅಂತ್ಯ ಪ್ರಶಸ್ತಿ ಇದೆ ಇಲ್ಲಿ. ನೋಡಿ, ಇಲ್ಲಿ ನಾವು ಒಂದು ವಿಮರ್ಶೆ ಏನ್ ಮಾಡಬೇಕಾಗಿದೆ ಅಂದ್ರೆ, ಈ ವಚನ ಅಂಗ ಷಟ್ಸ್ಥಲ ಮತ್ತು ಲಿಂಗ ಷಟ್ಸ್ಥಲ ಒಟ್ಟು 36 ಮಂಡಿಸಿದ್ದೇನೋ ಸರಿ. ಆದರೆ ಈ ಉಪಸ್ಥಳಗಳ ಹೆಸರು ಮತ್ತು ವ್ಯಾಖ್ಯಾನ ವಿಚಿತ್ರವೆನಿಸುವಂತಿದ್ದು ಕೃತಕತೆ ಎದ್ದು ಕಾಣುತ್ತದೆ. ಮತ್ತು ಈ ಉಪಸ್ಥಳಗಳ ಹೆಸರುಗಳು ಲಿಂಗಾಯತ ವೀರಶೈವ ಸಾಹಿತ್ಯದಲ್ಲಿ ಜನಜನಿತವಾದ ಹೆಸರುಗಳಿಗೆ ಕೆಲವಂತೂ ಹೊಂದಾಣಿಕೆ ಆಗುವುದೇ ಇಲ್ಲ. ಉದಾಹರಣೆಗೆ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರು ಭಕ್ತ ಸ್ಥಳದಲ್ಲಿ ಭಕ್ತನ ಭಕ್ತ, ಭಕ್ತನ ಮಹೇಶ ಎಂಬಿತ್ಯಾದಿ ಐಕ್ಯದವರೆಗೆ 6 ಉಪಸ್ಥಳ ಹೆಸರಿಸಿದ್ದರೆ, ಇಲ್ಲಿ ಚನ್ನಬಸವಣ್ಣನವರ ವಚನದಲ್ಲಿ ಗುರು, ಲಿಂಗ, ಜಂಗಮ ಭಕ್ತರೆಂದು 3 ಉಪಸ್ಥಳ ಹೆಸರಿಸಲಾಗಿದೆ. ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರ ಪಟ್ಟಿಯಲ್ಲಿ ಕೇವಲ ಅಂಗಸ್ಥಳದಲ್ಲಿಯೇ 36 ಸ್ಥಳಭೇದಗಳಿವೆ. ಆದರೆ ಚನ್ನಬಸವಣ್ಣನ ಪ್ರಸ್ತುತ ವಚನವು ಅಂಗ, ಲಿಂಗ ಎರಡೂ ಸ್ಥಳಗಳಿಂದ ತಲಾ 18ರಂತೆ ಒಟ್ಟು 36 ಉಪಸ್ಥಳಗಳನ್ನು ಹೆಸರಿಸುತ್ತದೆ. ಆದ್ದರಿಂದ ಇಲ್ಲಿ ಯಾವುದನ್ನು ನಂಬಬೇಕು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತದೆ. ನೋಡಿ, ಈಗ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಡಾಕ್ಟರ್ ಕಲಬುರ್ಗಿಯವರ ಲೇಖನದಲ್ಲಿ ಸೂಚ್ಯವಾಗಿ ತಿಳಿಯುವಂತೆ ಚನ್ನಬಸವಣ್ಣನವರ ವಚನಗಳ ಷಟ್ಸ್ಥಲ ಕ್ರಮವು ಬಹು ವೈವಿಧ್ಯತೆ ಹೊಂದಿದ್ದಂತೆ ಕಾಣುತ್ತದೆ. ಅವರ ಲೇಖನವು ಮಂಡಿಸುವಂತಹ ಸ್ಥಳ ವ್ಯವಸ್ಥೆಗಳಿಗಿಂತಲೂ ಇನ್ನೂ ಭಿನ್ನವಾದ ಸ್ಥಳ ವ್ಯವಸ್ಥೆಯನ್ನು ಸ್ವತಃ ಚನ್ನಬಸವಣ್ಣನವರ ವಚನಗಳೇ ಪ್ರಮಾಣಿಸುತ್ತಿರುವುದರಿಂದ, ಅಂದ್ರೆ ಕಲಬುರ್ಗಿಯವರು ಏನು ತಮ್ಮ ಲೇಖನದಲ್ಲಿ ವ್ಯಕ್ತಪಡಿಸಿದರೆ ಆ ಸ್ಥಳ ವ್ಯವಸ್ಥೆಗಿಂತ ಇನ್ನೂ ಡಿಫರೆಂಟ್ ಆದ ಸ್ಥಳ ವ್ಯವಸ್ಥೆಯನ್ನ ನಮಗೆ ಚನ್ನಬಸವಣ್ಣನ ವಚನಗಳು ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ವಚನಕಾರರ ಷಟ್ಸ್ಥಲ ಕ್ರಮವು ಒಂದು ನಿರ್ದಿಷ್ಟ ವ್ಯವಸ್ಥೆಗೆ ಸಿಲುಕುವುದಿಲ್ಲ, ಒಂದು ತರ್ಕಬದ್ಧ ವಿವರಣೆಗೆ ನಿಲುಕುವುದಿಲ್ಲ. ಯಾವ ಸ್ಥಳ ವ್ಯವಸ್ಥೆಯನ್ನು ಈಗಿನ ವಚನ ಮಹಾಸಂಪುಟದಲ್ಲಿ ಹಿಂದಿನ ಸ್ಥಳಕಟ್ಟುಗಳನ್ನು ಆಧರಿಸಿ ಚನ್ನಬಸವಣ್ಣನವರು ಮತ್ತು ಬಸವಣ್ಣನವರು ಈ ಉಭಯರ ವಚನಗಳಿಗೆ ಒದಗಿಸಿದ್ದಾರೆಯೋ, ಆಚರಣೆಯ ಷಟ್ಸ್ಥಲ, ಅಂಗಮಿಶ್ರ ಷಟ್ಸ್ಥಲವನ್ನಾಗಲಿ ಅಥವಾ ಅನುಭವ ಷಟ್ಸ್ಥಲ ಕ್ರಮವನ್ನಾಗಲಿ ಒದಗಿಸಿದ್ದಾರೆಯೋ ಆ ವ್ಯವಸ್ಥೆಗೆ ಇದೇ ಶರಣರ ವಚನ ಸಾಹಿತ್ಯದ ಬೆಂಬಲವಿಲ್ಲ ಎಂಬುದನ್ನ ಇಲ್ಲಿ ಮುಖ್ಯವಾಗಿ ಪ್ರಾಜ್ಞರು ಗಮನಿಸಬೇಕಿದನ್ನು. ಯಾಕಂದ್ರೆ ಇಲ್ಲಿ ಇವರು ಹೇಳ್ತಾದಕ್ಕಿಂತ ಇನ್ನೂ ಬಹಳ ಡಿಫರೆಂಟ್ ಆದ ಸ್ಥಳ ಕ್ರಮಗಳನ್ನ ಈ ಚನ್ನಬಸವಣ್ಣನ ವಚನಗಳು ಹೇಳ್ತಾ ಇರೋದ್ರಿಂದ ಇವರು ಯಾವ ಕ್ರಮದಲ್ಲಿ ಹೊಂದಿಸಿದ್ದಾರೋ ಅದಕ್ಕಿಂತ ಇನ್ನೂ ವಿಚಿತ್ರವಾದ ಸ್ಥಳ ವ್ಯವಸ್ಥೆ ಚನ್ನಬಸವಣ್ಣನ ವಚನ ನಿರೂಪಿಸುತ್ತಿದೆಯಲ್ಲ, ಇದಕ್ಕೇನು ಉತ್ತರ ಅಂತ. ಹಾಗಾದ್ರೆ ವಚನ ಕಟ್ಟುಗಳಲ್ಲಿ ಲಭ್ಯವಿದ್ದ ಷಟ್ಸ್ಥಲ ಕ್ರಮ, ಷಟ್ಸ್ಥಲ ವ್ಯವಸ್ಥೆಯು ಶರಣರು ಕಲ್ಪಿಸಿದ್ದೂ ಅಲ್ಲ, ಅವರು ಒಪ್ಪಿದ್ದೂ ಅಲ್ಲ, ತಿರಸ್ಕರಿಸಿದ್ದೂ ಅಲ್ಲ. ಇದು ಶರಣೋತ್ತರ ಕಾಲದಲ್ಲಿ ವಚನೇತರ ಮೂಲಗಳಲ್ಲಿ ಸೃಷ್ಟಿಯಾಗಿ, ನನ್ನ ಪ್ರಕಾರ ನನಗೆ ಇದೇ ಊಹೆ. ಅದರಿಂದ ಈ ಪರಿಶೀಲನೆಯ ಮುಖಾಂತರ ಹೋದಾಗ ನಾವು ಕೆಲವು ಪ್ರಕ್ಷಿಪ್ತತೆಯ ಕೈಗಳನ್ನ ಅಥವಾ ಅದರ ಮೂಲ ಶೈಲಿಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ನಾನು ಆರಂಭದಲ್ಲಿ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಈ ಕಾರಣಕ್ಕಾಗಿ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಚನಕಟ್ಟುಗಳಲ್ಲಿ ಲಭ್ಯವಿದ್ದ ಷಟ್ಸ್ಥಲ ಕ್ರಮ, ಷಟ್ಸ್ಥಲ ವ್ಯವಸ್ಥೆಯು ಶರಣರು ಕಲ್ಪಿಸಿದ್ದು ಅಲ್ಲ, ಅವರು ಒಪ್ಪಿದ್ದು ಅಲ್ಲ, ತಿರಸ್ಕರಿಸಿದ್ದು ಅಲ್ಲ. ಇದು ಶರಣೋತ್ತರ ಕಾಲದಲ್ಲಿ ವಚನೇತರ ಮೂಲಗಳಲ್ಲಿ ಸೃಷ್ಟಿಯಾಗಿ ಈ ಕಲ್ಪನೆಗಳನ್ನು ಬಳಸಿ ವಚನಗಳನ್ನು ಮರುಸೃಷ್ಟಿಸಿ ಮರುಸಂಯೋಜಿಸಿರುವರು ಎನ್ನಲು ಇದೊಂದು ಬಲವಾದ ಪ್ರಮಾಣ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ಎರಡನೇ ಪ್ರಮಾಣ ಏನಂದ್ರೆ, ಶರಣರ ವಚನಗಳು ಅಂದ್ರೆ ಕೆಲವೆಡೆ ಅಪವಾದ ಬಿಟ್ಟರೆ ಅಂಥ ವಚನಗಳ ಸಾಚಾತನವು ಕೂಡ ಅದು ಪ್ರಶ್ನಾರ್ಹವೇ ಆಗಿದೆ.
ಕೆಲವು ಅಪವಾದವನ್ನು ಬಿಟ್ಟರೆ ಶರಣರ ವಚನಗಳು ಸ್ಥಳ ಶೀರ್ಷಿಕೆಯ ಅರ್ಥಕ್ಕೆ ನಿರ್ವಚನಕ್ಕೆ ಹೊಂದಿಕೆಯಾಗುವಂತಿಲ್ಲ. ಇದು ನಾನು ಸಂಪೂರ್ಣವಾಗಿ ನಾನು ಓದ್ತಾ ಪರಿಶೀಲನೆ ಮಾಡ್ತಾ ನಾನು ಬಂದಿದ್ದೇನೆ. ಅದರಿಂದ ಬಹಳ ವಿಶ್ವಾಸದಿಂದ ನಾನು ಈ ಮಾತು ಹೇಳ್ತೇನೆ. ಶರಣರ ವಚನಗಳನ್ನ ಇವರೇನು ಸ್ಥಳ ವಿಭಾಗ ಮಾಡಿದಾರಲ್ಲ, ಆ ಸ್ಥಳಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಅಲ್ಲಿಯ ವಚನಗಳು ಬಹುತೇಕ ಬಹಳಷ್ಟು ವಚನಗಳು ಇಲ್ಲ. ಯಾವೋ ಕೆಲವೊಂದು ಅಪರೂಪಕ್ಕೆ ಬರ್ತವಷ್ಟೇ. ಆಯಾ ಸ್ಥಳಗಳ ವಚನಗಳಲ್ಲಿ ಆಯಾ ಸ್ಥಳದ ಪಾರಿಭಾಷಿಕಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳ. ಆದ್ದರಿಂದ ವಚನಕಾರರು ಷಟ್ಸ್ಥಲ ಪ್ರತಿಪಾದನೆಯ ಉದ್ದೇಶದಿಂದಲೇ ಸ್ಥಳವಾರು ಅರ್ಥ ಹುಟ್ಟುವ ರೀತಿಯಲ್ಲಿ ವಚನಗಳನ್ನ ರಚಿಸಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅಂದ್ರೆ ಅವರು ವಚನಗಳನ್ನ ಬರೆಯುವಾಗ ಒಂದು ಷಟ್ಸ್ಥಲ ಸಿದ್ಧಾಂತ ಕ್ರಮವನ್ನು ಮುಂದಿಟ್ಟುಕೊಂಡು ಅದನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರವೇ ಅವರು ವಚನಗಳನ್ನ ರಚಿಸಿಲ್ಲ ಅಂತಕ್ಕಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗ್ತದೆ. ತಮಗೆ ಹೊಳೆದಾಗ, ತಮ್ಮ ಮನಸ್ಸಿಗೆ ಬಂದಾಗ, ಅಥವಾ ಯಾವುದೇ ಚರ್ಚೆಯ ಓದಿನ ಸಂದರ್ಭ ಒದಗಿದಾಗ ಯಾವುದೋ ಶರಣನ ಅಥವಾ ತಮ್ಮದೇ ಆಧ್ಯಾತ್ಮಿಕ ಧಾರ್ಮಿಕ ಜೀವನದ ಬೆಳವಣಿಗೆಗಳನ್ನ ಅವರು ಲೆಕ್ಕಿಸ್ತಾ ಹೋದಾಗ, ಸ್ಮೃತಿಗೆ ತೆಗೆದುಕೊಂಡಾಗ, ಅದನ್ನ ಅವರು ಜ್ಞಾಪಕ ಮಾಡಿಕೊಂಡಾಗ ಸ್ಥಳ ಕುರಿತ ವಚನಗಳನ್ನ ಅವರು ಬರೆದಿರಬಹುದು. ಸ್ಥಳದ ಕಲ್ಪನೆ, ಸ್ಥಳದ ಸಂದರ್ಭ, ಯಾರೋ ಜೊತೆಗೆ ಚರ್ಚೆ ಮಾಡುವಾಗ ಅಥವಾ ಇನ್ಯಾರೋ ಬರೆದದ್ದನ್ನು ಅವರು ವಿವೇಚನೆ ಮಾಡುವಾಗ ಅವರಿಗೆ ಸ್ಥಳದ ವಿಚಾರ ತಲೆ ಒಳಗೆ ಬಂದಾಗ ಅದರ ಬಗ್ಗೆ ಒಂದು ಚಿಂತನೆ ಹುಟ್ಟಿದ್ದನ್ನ ಅವರು ವಚನಗಳಲ್ಲಿ ದಾಖಲಿಸಿರ್ತಕ್ಕಂಥದ್ದು ಉಂಟು ಅಂತ. ವಚನಕಾರರ ಕಾಲಕ್ಕೆ ಷಟ್ಸ್ಥಲಗಳು ಬಹಳ ಪಕ್ವವಾಗಿ ಸಂಕೀರ್ಣವಾಗಿ ಬೆಳೆದಿರಲಿಕ್ಕಿಲ್ಲ. ಆದರೆ ಅವರೆಲ್ಲರಿಗೂ ಸರಳ ಷಟ್ಸ್ಥಲ ಕ್ರಮ ಮಾತ್ರ ಗೊತ್ತಿತ್ತು. ನಾವು ಇದನ್ನ ನಿರಾಕರಿಸಕ್ಕಾಗಲ್ಲ. ಯಾಕಂದ್ರೆ ಮೇಲೆ ನಾವು ಹಲವಾರು ವಚನಕಾರರ ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿರೋದ್ರಿಂದ ಎಲ್ಲ ವಚನಕಾರರಿಗೂ ಸಾಮಾನ್ಯವಾಗಿ ಸರಳವಾದ ಷಟ್ಸ್ಥಲ ಕ್ರಮ ಗೊತ್ತಿತ್ತು. ಈ ಉಳಿದ ಈ ಸಂಕೀರ್ಣವಾದ ಈ ವ್ಯವಸ್ಥೆ ಏನಿದೆ ಇದು ಹೊರಗಿನಿಂದ ಬಂದಿರತಕ್ಕಂಥದ್ದು ಅಂತ. ಆದ್ದರಿಂದಾಗಿ ಸರಳ ಷಟ್ಸ್ಥಲಗಳು ಬಹಳಷ್ಟು ವಚನಕಾರರಲ್ಲಿ ನಮಗೆ ಸಿಗ್ತವೆ. ಆದ್ರಿಂದ ಡಾಕ್ಟರ್ ಕಲಬುರ್ಗಿ ಅವರು ಹೇಳ್ತಕ್ಕಂಥ ಅಂದ್ರೆ ಮೇಲೆ ಹೇಳಿದ ಷಟ್ಸ್ಥಲ ವ್ಯವಸ್ಥೆಯನ್ನ ಚನ್ನಬಸವಣ್ಣನವರು ಖಂಡಿಸಿದ್ರೆಂದು ತೋರುತ್ತದೆ ಅಂತ ಅವ್ರು ಏನ್ ಹೇಳ್ತಾರಲ್ಲ, ಅದು ಸರಳ ಷಟ್ಸ್ಥಲ ವ್ಯವಸ್ಥೆಯನ್ನು ಚನ್ನಬಸವಣ್ಣ ಖಂಡಿಸಿದ್ದರೆನ್ನುವುದು ಈ ಮಾತೇನಿದೆಯಲ್ಲ ಇದು ನಂಬಲಿಕ್ಕಾಗಲ್ಲ. ಅಂದ್ರೆ ಅವ್ರು ಏನಂತಾರೆ, ಬಸವಣ್ಣ ಮೊದಲು ತಿರಸ್ಕರಿಸಿದ್ದ ಆಮೇಲೆ ಒಪ್ಪಿದ್ದ ಅನ್ನುವಂತ ಮಾತು ಅಲ್ಲಿ ಬರ್ತದಲ್ಲ. ಅದರಿಂದ ಕಲಬುರ್ಗಿ ಅವರು ಹೇಳ್ತಕ್ಕಂಥ ಮೇಲೆ ಹೇಳಿದ ಷಟ್ಸ್ಥಲ ವ್ಯವಸ್ಥೆಯನ್ನ ಚನ್ನಬಸವಣ್ಣ ಖಂಡಿಸಿದ ಅಂತ ಅವ್ರು ಏನ್ ಹೇಳ್ತಾರಲ್ಲ, ಅದು ನಂಬಲಿಕ್ಕೆ ನಮಗೆ ಅಸಾಧ್ಯ ಅನಿಸ್ತೈತಿ. ಇದೆಲ್ಲ ಚರ್ಚೆಯ ಒಳವಿವರವನ್ನ ನಾವು ನೋಡ್ತಾ ಬಂದಾಗ, ಏಕೆಂದರೆ ಸ್ವತಃ ಚನ್ನಬಸವಣ್ಣನ ವಚನವೊಂದು ಈ ಸರಳ ಷಟ್ಸ್ಥಲ ಕ್ರಮವನ್ನದು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಉದಾಹರಣೆಗೆ 991ನೇ ವಚನ. ಅಲ್ಲದೆ ಚನ್ನಬಸವಣ್ಣನವರು ಸರಳ ಷಟ್ಸ್ಥಲ ಕಲ್ಪನೆಯನ್ನು ನಿರಾಕರಿಸಿದ್ದರೆಂಬುದಕ್ಕೆ ಡಾಕ್ಟರ್ ಕಲಬುರ್ಗಿ ಅವರು ಉದಾಹರಿಸಿದ ಬಸವಣ್ಣನವರ ಮತ್ತು ಚನ್ನಬಸವಣ್ಣನವರ ವಚನಗಳಲ್ಲಿ ಈ ಅರ್ಥ ಸೂಚನೆ ಇಲ್ಲ. ನಾನು ಆಗ್ಲೇ ಹೇಳಿದೆ ಆ ವಚನ ಯಾವುದು ಅಂತ ಹೇಳಿದೆ, 897. ಬಸವಣ್ಣನ 897, ಬಸವಣ್ಣನ 1319. ಈ ಎರಡೂ ವಚನಗಳು ಸ್ಪಷ್ಟಪಡಿಸುವಂತೆ ಬಸವಣ್ಣನವರು ಒಪ್ಪಿದ್ದ ತಿಳಿದಿದ್ದ ಷಟ್ಸ್ಥಲ ಕ್ರಮ ಅವಾಂತರ ಸ್ಥಳಗಳಿಲ್ಲದ ಸರಳ ಷಟ್ಸ್ಥಲ ಕ್ರಮ ಆಗಿತ್ತು. ಈ ಯಾವ ವಚನಗಳು ಕೂಡ ಅವಾಂತರ ಸ್ಥಳಗಳನ್ನು ಹೇಳುವುದಿಲ್ಲ. ಹೀಗಿರುವಾಗ ಚನ್ನಬಸವಣ್ಣನ ವಚನಗಳಲ್ಲಿ ಕಾಣುವ ಇತರೆ ಹಲವಾರು ಷಟ್ಸ್ಥಲ ಕಲ್ಪನೆಗಳಿಗೆ ಕಾರಣವೇನಿರಬಹುದು? ಇದಕ್ಕೆ ಉತ್ತರ ನಾನು ಹೇಳ್ತಕ್ಕಂಥದ್ದು, ಒಂದು ಪ್ರಕ್ಷಿಪ್ತತೆಯ ರೋಗ ಅಂತ. ಎರಡನೇದು, ಕಾಲಾಂತರದಲ್ಲಿ ಚನ್ನಬಸವಣ್ಣನವರು ಇತರೆ ಸ್ಥಳ ಕಲ್ಪನೆಗಳನ್ನ ಸ್ವೀಕರಿಸಿಕೊಂಡಿರಬಹುದೇನೋ ಅನ್ನುವಂಥ ಒಂದು ಅನುಮಾನವೂ ಕೂಡ ನಮ್ಮನ್ನು ಕಾಡುತ್ತದೆ. ಈ ಎರಡನೆಯ ಸಾಧ್ಯತೆ ನನಗೆ ಬಹಳ ಕಡಿಮೆ. ಅಂದ್ರೆ ಅವರು ಸ್ಥಳ ಕಲ್ಪನೆ ಬೇರೆಯವರಿಂದ ಸ್ವೀಕರಿಸಿ ಆಮೇಲೆ ವಚನಗಳನ್ನು ಬರ್ಕಂತ ಹೋದ್ರು ಅಂತಕ್ಕಂಥದ್ದು ನನಗೆ ಅಷ್ಟೊಂದು ಸಮಂಜಸ ಅಂತ ಅನ್ಸಲ್ಲ. ಇದು ಪ್ರಕ್ಷಿಪ್ತ ಮೂಲದಿಂದ ಬಂದಿದೆ ಅಂತ ನನ್ನ ನಂಬಿಕೆ. ಇನ್ನ ಯಾಕಂದ್ರೆ ಈ ಎರಡನೇ ಸಾಧ್ಯತೆ ಕಡಿಮೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾದವರು, ಆಗ್ಲೇ ಒಂದು ಕನ್ಕ್ಲೂಷನ್ಗೆ ಬಂದಂತವರು, ಒಂದು ಸಿದ್ಧಾಂತಕ್ಕೆ ಬಂದಂತವರು ತೀರಾ ಪರಕೀಯ ಕಲ್ಪನೆಗಳನ್ನ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನಂಬಲಿಕ್ಕೆ ಅಸಾಧ್ಯ. ಆದ್ರಿಂದ ಸಂಕೀರ್ಣ ಷಟ್ಸ್ಥಲ ಕಲ್ಪನೆಗಳನ್ನ ತೀರಾ ವೃದ್ಧಿಪಡಿಸಿ ಏಕೋತ್ತರ ಶತಸ್ಥಲಕ್ಕೆ ಕೊಂಡೊಯ್ದ ಉದಾಹರಣೆ ಕಣ್ಮುಂದೆ ನಮಗೆ ಇರುವಾಗ, ಯಾಕಂದ್ರೆ ಅದನ್ನ ಡೆವಲಪ್ ಮಾಡ್ತಾ 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 ಅದನ್ನು ಏಕೋತ್ತರ ಶತಸ್ಥಲಕ್ಕೆ ತಗೊಂಡು ಹೋಗಿರತಕ್ಕಂಥದ್ದು ನಮಗೆ ಸಿದ್ಧಾಂತ ಶಿಖಾಮಣಿ ಇದೆ, ಇನ್ನೊಂದು ಯಾರೋ ಜಕ್ಕಣಾಚಾರ್ಯ ಅನ್ನುವಂಥ ಕೃತಿ ಅವೆಲ್ಲ ಇವೆ. ಇವೆಲ್ಲ ಉದಾಹರಣೆಗಳು ಇರುವಾಗ ಇದು ಬೇರೆ ಯಾವುದೋ ಮೂಲದಲ್ಲಿ ಈ ಸ್ಥಳ ಕಲ್ಪನೆ ಬೆಳೀತಾ 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 ಅದು ಏಕೋತ್ತರ ಶತಸ್ಥಲದವರೆಗೆ ಹೋಗಿದೆ ಅಂತ. ಇನ್ನು ಕೊನೆಯದಾಗಿ
ವಚನಗಳಿಗೆ ಪರಕೀಯವಾದ ಸ್ಥಳ ಶೀರ್ಷಿಕೆಗಳನ್ನ ವಚನಗಳಿಗೂ ಮೊದಲೇ ತಲೆಗೆ ತುಂಬಿಕೊಂಡು ವಚನ ಓದುವುದರಿಂದ, ಅಂದ್ರೆ ನಾವು ವಚನ ಓದುವಾಗ ವಚನದ ಪುಸ್ತಕ ನಮ್ಗೆ ಸಿಗ್ತದೆ, ಅಲ್ಲಿ ಏನಾಗ್ತತಿ, ಎಲ್ಲರೂ ಷಟ್ಸ್ಥಲದ ವಚನಗಳು ಅಂತ ಇವರು ನಮಗೆ ವಚನ ಕಟ್ಟುಗಳನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಭಕ್ತ ಸ್ಥಳ ಅಂತ ಬರ್ತೈತಿ, ಕೆಳಗಡೆ ವಚನ ಓದ್ಕೊಂತ ಹೋಗ್ತೀವಿ. ಹಂಗಾಗಿ ಮೊದಲು ವಚನ ಓದೋದಕ್ಕಿಂತ ಮುಂಚೆನೆ ಆ ಸ್ಥಳ ಶೀರ್ಷಿಕೆಯನ್ನ ನಾವು ತಲೆಗೆ ತುಂಬಿಕೊಂಡು ವಚನ ಓದುವುದರಿಂದ ಆ ವಚನಗಳಲ್ಲಿ ಇಲ್ಲದ ಅರ್ಥವನ್ನ ಖಂಡವೆನ್ನಲೇ ಬೇಕಾದಂತ ಅನಿವಾರ್ಯ ಪ್ರಸಂಗ ನಮಗೆ ಓದುಗರಿಗೆ ಸೃಷ್ಟಿ ಆಗ್ತದೆ. ಇದನ್ನ ನಾನು ಒಂದು ಇದಕ್ಕೆ ಹೋಲಿಸ್ತೇನೆ. ನಾನು ಟೋಪಿ ಹಾಕಿಕೊಂಡು ಮುಗಿಲು ನೋಡಿದರೆ ದೇವರು ಕಾಣುವನು ಅನ್ನುವಂತ ಒಂದು ಜಾತ್ರಾ ಪ್ರದರ್ಶನ, ಅಲ್ಲಿ ಒಂದು ದೊಡ್ಡದೊಂದು ಇದು ಮಾಡಿದ್ರಂತ, ಒಂದು ದೊಡ್ಡ ಟೋಪಿ ಇಟ್ಟಿದ್ದಕ್ಕೂ ಅದಕ್ಕೊಂದು ಇಷ್ಟು ಕುಂಕುಮ ಗಿಂಕುಮ ಹಚ್ಚಿದ್ರು, ಇಲ್ಲಿ ಶಿವನನ್ನ ತೋರಿಸಲಾಗುವುದು ಅಂತ. ಅಲ್ಲಿ ಒಳಗಡೆ ಹೋಗಿ ತಲೆ ಮೇಲೆ ಟೋಪಿ ಹಾಕೊಂಡು ಮೇಲೆ ಮುಗುಲ್ ನೋಡು ಅಂತ ಹೇಳೋದು. ಅದನ್ನ ಹೇಳೋದಕ್ಕಿಂತ ಮುಂಚೆ ಅವನಿಗೆ ಕಿವಿಯಲ್ಲಿ ಒಂದು ಮಾತು ಹೇಳಾರಂತವ್ರು, ನೀನು ನಿಮ್ಮ ತಂದೆಗೆ ಹುಟ್ಟಿದ್ರೆ ಮಾತ್ರ ಶಿವ ಕಾಣ್ತಾನೆ, ಇದು ಕಾಣಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನು ಒಳಗೆ ದುಡ್ಡು ಕೊಟ್ಟು ಒಳಗಡೆ ಹೋಗಿ ಅಲ್ಲಿ ಟೋಪಿ ತಲೆ ಮೇಲೆ ಹಾಕಿಕೊಂಡು ಮುಗುಲು ನೋಡಿ ಅಲ್ಲಿ ಶಿವ ಕಾಣ್ತಾನೆ ಅಂತ ಅವನು ಹೇಳಲೇಬೇಕು, ಇಲ್ಲ ಅಂದ್ರೆ ತಾನೇನೋ ಬೇರೆ ಅಪಾದನೆಗೆ ಗುರಿಯಾಗಬೇಕಾಗ್ತತಿ ಅಂತ. ಹಂಗಾಗಿ ಇಲ್ಲಿ ಒಂಥರ ಮೂರ್ಖ ಆಗ್ಬಿಡ್ತಾನೆ ಅವನು ಶಿವನನ್ನ ಕಾಣದೇ ಇದ್ರೆ ಅವನು ಮೂರ್ಖ ಆಗ್ಬಿಡ್ತಾನೆ ಟೋಪಿ ಹಾಕಿಕೊಂಡು ಅಂತ. ಹಂಗೆ ಇಲ್ಲಿ ನಾವು ಸ್ಥಳ ಚರ್ಚೆಯಲ್ಲಿ ಈ ವಚನಗಳನ್ನು ಓದುವಾಗ ಸ್ಥಳ ಶೀರ್ಷಿಕೆ ಮೊದಲಿದೆ. ಆ ಸ್ಥಳ ಶೀರ್ಷಿಕೆಯ ಅರ್ಥವನ್ನು ತಲೆಗೆ ತುಂಬಿಕೊಂಡು ವಚನಗಳನ್ನು ಓದ್ತಾ ಹೋಗಿ ಈ ವಚನಗಳಲ್ಲಿ ಈ ಅರ್ಥ ಇಲ್ಲ ಅಂತ ಹೇಳ್ಬಿಟ್ರೆ ಜನ ನನ್ನ ಮೂರ್ಖ ಅಂದ್ಬಿಡ್ತಾರೆ. ನೀನು ಸರಿಯಾಗಿ ವಚನ ಓದಕ್ ಬಂದಿಲ್ಲ, ನಿನ್ಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ ಅಂತ ಅಂದ್ಬಿಡ್ತಾರೆ ಅಂತ ಹೇಳಿ ಆ ಅಪಾದನೆಯಿಂದ ನಾನು ತಪ್ಪಿಸ್ಕೊಳ್ಳಿಕ್ಕೆ ಇಲ್ಲಿ ಎಲ್ಲವೂ ಇದೆ ಅಂತ ನಾನು ಒಪ್ಪಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅಂತ ನಾನು ಸುಮ್ಮನೆ ಹೋಲಿಕೆಯಾಗಿ ಹೇಳಿದ್ದೇನೆ ಅಷ್ಟೇ. ಇದನ್ನು ಇನ್ನ ಮಿಶ್ರ ಷಟ್ಸ್ಥಲ ಕಲ್ಪನೆಯ ವಚನ ಸಾಹಿತ್ಯಕ್ಕೆ ಹೊರಗು ಅಂತ ನಾನು ಆಗ್ಲೇ ಹೇಳಿದೆ. ಅದಕ್ಕೆ ಕಾರಣಗಳು ಹಿಂಗಿದಾವೆ. ಮಿಶ್ರ ಷಟ್ಸ್ಥಲ ಕಲ್ಪನೆ ಅದು ಹೊರಗಿಂದು ಅಂತ. ವಚನಗಳ ಷಟ್ಸ್ಥಲ ಸ್ವರೂಪ, ಷಟ್ಸ್ಥಲ ವ್ಯವಸ್ಥೆ ವಚನಗಳ ಒಳಗಿಂದಲೇ ಹೆಕ್ಕಿ ತೆಗೆದು ನಾವು ಪರಿಶೀಲಿಸಬೇಕು. ಮೊದಲನೇದಾಗಿ ಷಟ್ಸ್ಥಲ ಸಿದ್ಧಾಂತದ ಬಗ್ಗೆ ನಾವು ಯಾವುದಾದ್ರೂ ಒಂದು ಕನ್ಕ್ಲೂಷನ್ಗೆ ನಾವು ಬರಬೇಕಾದ್ರೆ ಅದನ್ನ ಎಲ್ಲೋ ಹೊರಗಡೆ ಶಾಸ್ತ್ರಗಳಿಂದ ಓದ್ಕೊಂಡು ನಾವು ವಚನಗಳ ವಿಚಾರಗಳನ್ನ ನಿರ್ಣಯ ಮಾಡ್ತಕ್ಕಂಥದ್ದಲ್ಲ. ವಚನಗಳನ್ನ ಓದ್ತಾ ಹೋಗ್ಬೇಕು. ವಚನಗಳಲ್ಲಿ ಸ್ಥಳದ ಬಗ್ಗೆ ಏನು ಮಾಹಿತಿ ಸಿಗ್ತದೆ ಅದರಿಂದಲೇ ನಾವು ಹೆಕ್ಕಿ ತೆಗೆದು ಪರಿಶೀಲಿಸಬೇಕು. ಇನ್ನು ಎರಡನೇದು, ವಚನ ಮಹಾಸಂಪುಟದಲ್ಲಿ, ಅಂದ್ರೆ ಇದಕ್ಕೂ ಹಿಂದಿನ ಇಂತಹ ಸಂಪುಟಗಳು ಬಂದಿದ್ರು ಕೂಡ ಅವುಗಳಲ್ಲಿಯೂ ಕೂಡ ಷಟ್ಸ್ಥಲ ವಚನಗಳೆಂದು ವಿಂಗಡಿಸಿ ಸ್ಥಳ ಶೀರ್ಷಿಕೆ ನೀಡಿರುವುದು ಶರಣೋತ್ತರ ಕಾಲದಲ್ಲಿ. ಈಗಿನ ವಚನಗಳಿರ್ಬೋದು, ಹಿಂದಿನ ವಚನಗಳಿರ್ಬೋದು, ಯಾವುದೇ ಇರ್ಬೋದು, ಅವಕ್ಕ ಸ್ಥಳ ಶೀರ್ಷಿಕೆ ನೀಡಿ ವಚನಗಳನ್ನ ವಿಂಗಡಿಸಿರ್ತಕ್ಕಂಥದ್ದು ಇದು ಶರಣೋತ್ತರ ಕಾಲದ ವಿದ್ಯಮಾನವೇ ಹೊರತು ಶರಣಕಾಲದ ವಿದ್ಯಮಾನ ಅಲ್ಲ. ಈ ಕಾರಣಕ್ಕಾಗಿಯೇ ಮುಖ್ಯ ಸ್ಥಳ ಮತ್ತು ಅವಾಂತರ ಸ್ಥಳಗಳೊಳಗೆ ವಿಂಗಡಿಸಲ್ಪಟ್ಟ ವಚನಗಳು ಸ್ಥಳನಾಮಕ್ಕನುಸಾರವಾದ ಅರ್ಥವನ್ನು ನಾವು ನೀಡಲ್ಲ. ಇನ್ನು ನಾಲ್ಕನೇದೇನೆಂದ್ರೆ, ಶರಣರು ಷಟ್ಸ್ಥಲಗಳ ತತ್ವವನ್ನ ತಮ್ಮ ಪೂರ್ವಿಕರಿಂದ ಯಾವ ಮೂಲಗಳಿಂದ ಪಡೆದಿದ್ದರೆಂಬುದರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಷಟ್ಸ್ಥಲ ಕಲ್ಪನೆಗಳು ಶರಣರಿಗೆ ಹೆಂಗ್ ಬಂದ್ವು, ಅವು ಯಾವ ಗ್ರಂಥಗಳನ್ನು ಓದಿದ್ರು ಅನ್ನೋದ್ರ ಬಗ್ಗೆ ಎಲ್ಲಿ ನಮಗೆ ಮಾಹಿತಿ ಇಲ್ಲ. ಈಗ ಅವ್ರಿಗಿಂತ ಹಿಂದಿನ ಸ್ಥಳಗಳ ಬಗ್ಗೆ ಮಾಹಿತಿ ನೀಡತಕ್ಕಂಥ ಗ್ರಂಥಗಳಂದ್ರೆ ನನ್ನ ಪ್ರಕಾರ ಆಗಮಗಳೇ. ಅವ್ರ ಆಗಮಗಳಿಂದ ಬಹುಶಃ ಈ ಐಡಿಯಾಗಳನ್ನ ಅವ್ರು ಎತ್ತಿಕೊಂಡು ಆಮೇಲೆ ಅವರು ತಮ್ಮ ಸ್ವಂತ ಚಿಂತನೆಯನ್ನ ಅದಕ್ಕೆ ಸೇರಿಸಿ ಅವರು ಸ್ಥಳ ವ್ಯಾಖ್ಯಾನಗಳನ್ನ ಅಥವಾ ಸ್ಥಳವನ್ನ ನಿರ್ವಚಿಸುವ ಪ್ರಯತ್ನವನ್ನ ಮಾಡಿರಬಹುದು ಅಂತ. ಇನ್ನ ಐದನೇದು, ಶರಣಪೂರ್ವ ಕಾಲದಲ್ಲಿನ ಷಟ್ಸ್ಥಲಗಳ ಕಲ್ಪನೆ ಹುಟ್ಟಿದ್ದರೂ ಅದು ಬಹಳ ಪಕ್ವ ಸಿದ್ಧಾಂತವಾಗಿ, ಬಹಳ ವ್ಯವಸ್ಥಿತವಾಗಿ ಮತ್ತು ವೈವಿಧ್ಯಮಯವಾಗಿ ಬೆಳೆದಿತ್ತೆಂದು ಹೇಳಲಿಕ್ಕೆ ನಮಗೆ ಕಾರಣಗಳಿಲ್ಲ. ಉದಾಹರಣೆ ನೋಡ್ರಿ, ಆಗಮಗಳಲ್ಲಿ ಷಟ್ಸ್ಥಲ ಕಲ್ಪನೆ ಬಹಳ ಅಪರಿಪೂರ್ಣವಾಗಿ ಬಂದಿದೆ. ನಾನು ಸ್ಥೂಲಾಗಮ ಅಲ್ಲ ಸೂಕ್ಷ್ಮಾಗಮ ಓದಿದ್ದೀನಿ, ಚಂದ್ರಜ್ಞಾನಾಗಮ, ಆಮೇಲೆ ಮಕುಟಾಗಮ, ಪಾರಮೇಶ್ವರಾಗಮ, ಈ ಕೆಲವು ಆಗಮಗಳನ್ನ ನಾನು ಗಮನಿಸಿದ್ದೀನಿ. ಆ ಆಗಮಗಳಲ್ಲಿ ಕಾಣೋ ಪ್ರಕಾರ ಅಲ್ಲಿ ಬಹಳ ವ್ಯವಸ್ಥಿತವಾದ, ಪರಿಪೂರ್ಣವಾದ, ಸಕ್ರಮವಾದ, ಸವಿವರವುಳ್ಳಂತ ಒಂದು ಷಟ್ಸ್ಥಲ ವ್ಯವಸ್ಥೆ ಅಲ್ಲಿ ಬೆಳೆದಿಲ್ಲ. ಇನ್ನ ಶರಣರ ಕಾಲಕ್ಕೆ ಸರಳ ಷಟ್ಸ್ಥಲ ಬೆಳೆದಿತ್ತೆಂಬುದನ್ನ ಮತ್ತು ಶರಣರು ಆ ಸರಳ ಷಟ್ಸ್ಥಲ ಕ್ರಮವನ್ನೇ ಒಪ್ಪಿದ್ದರೆಂಬುದನ್ನ ವಚನಗಳು ನಿಸ್ಸಂಶಯವಾಗಿ ನಮಗೆ ಸಾಕ್ಷಿಸುತ್ತವೆ. ಶರಣರ ಕಾಲಕ್ಕೆ ಸರಳ ಷಟ್ಸ್ಥಲ ಬೆಳೆದಿತ್ತು ಎಂಬುದನ್ನ
ಮತ್ತು ಶರಣರು ಈ ಸರಳ ಷಟ್ಸ್ಥಲ ಕ್ರಮವನ್ನೇ ಒಪ್ಕೊಂಡಿದ್ರು ಅಂತಕ್ಕಂಥದ್ದನ್ನ ವಚನ ಸಾಹಿತ್ಯವೇ ನಮಗೆ ಸ್ಪಷ್ಟವಾಗಿ ಸಾಕ್ಷಿಸುತ್ತದೆ. ಬಸವಣ್ಣನವರು, ಚನ್ನಬಸವಣ್ಣನವರು, ಅಲ್ಲಮಾಪ್ರಭು ಮುಂತಾದ ಮುಂಚೂಣಿಯ ವಚನಕಾರರಿಂದ ಹಿಡಿದು ಇತರೆ ಅವನ ಹಿರಿಯ ಸಮಕಾಲೀನರಿರ್ಬೋದು, ಇತರೆ ವಚನಕಾರರು, ಇವರೆಲ್ಲರೂ ಕೂಡ, ನಾನು ಈಗಾಗಲೇ ಅದನ್ನ ಸ್ಪಷ್ಟಪಡಿಸಿದ್ದೇನೆ, ಅವರೆಲ್ಲರೂ ಒಪ್ಪಿಕೊಂಡಿದ್ದು ಸರಳ ಷಟ್ಸ್ಥಲ ಕ್ರಮ. ಇನ್ನು 7ನೇ ಪಾಯಿಂಟ್ ಏನಂದ್ರೆ, ಸಂಕೀರ್ಣ ಮಿಶ್ರ ಷಟ್ಸ್ಥಲ ಭೇದವು ಶರಣೋತ್ತರ ಕಾಲದ ಕೊಡುಗೆ. ಈ ಬೆಳವಣಿಗೆ ಏಕೋತ್ತರ ಶತಸ್ಥಲ ಮತ್ತು 216 ಸ್ಥಳಗಳವರೆಗೆ ಅದು ಬೆಳೆದಿದೆ. ಬರೀ ಏಕೋತ್ತರ ಅಂತಲ್ಲ, 216 ಸ್ಥಳಗಳವರೆಗೆ ಅದು ಬೆಳೆದಿದೆ. ಈ ಬೆಳವಣಿಗೆ ಶರಣ ಸಾಹಿತ್ಯಕ್ಕೆ ಹೊರಗಿನದು. ಇದು ಬಹುಶಃ 14-16ನೇ ಶತಮಾನದ ಬೆಳವಣಿಗೆ ಇರಬೇಕು. ಇದಕ್ಕೆ ಉದಾಹರಣೆಯಾಗಿ ಸಿದ್ಧಾಂತ ಶಿಖಾಮಣಿ ಮತ್ತು ಗುಬ್ಬಿ ಮಲ್ಲಣ್ಣ ಕವಿ ವಿರಚಿತ ಗಣಭಾಷಿತ ರತ್ನಮಾಲೆ ಎಂಬ ಕೃತಿಗಳನ್ನು ನಾನು ನೀಡಬಲ್ಲೆ. ಇನ್ನು 8ನೇ ಪಾಯಿಂಟು, ವಚನಕಟ್ಟುಗಳ ಸಂಗ್ರಹ, ಸಂಕಲನ, ಸಂಪಾದನೆ ಮತ್ತು ಪ್ರಕಟಣೆಯ ಇತಿಹಾಸ ಹೇಳುವಂತೆ ವಚನ ಸಾಹಿತ್ಯ ಅನೇಕ ಗೋಜಲು ಗೊಂದಲಗಳ ಹಂತವನ್ನು ದಾಟಿ ಬಂದಿದ್ದು, ಮೂಲ ವಚನಕಾರರು ತಮ್ಮ ವಚನಕಟ್ಟುಗಳ ಮೇಲೆ ತಾವೇ ಸ್ಥಳನಾಮಗಳನ್ನು ಬರೆದಿದ್ದರೆ, ತಾವೇ ವಚನಗಳನ್ನು ವಿಂಗಡಿಸಿದ್ದರೆ ಎಂದು ನಿಶ್ಚಯವಾಗಿ ಹೇಳಲು ಸಾಧ್ಯವಿಲ್ಲ. ವಚನಗಳು 3-4 ಶತಮಾನಗಳ ಅವಧಿಯಲ್ಲಿ ಸಂಕಲನ, ಸಂಗ್ರಹಪೂರ್ವ ಯುಗದಲ್ಲಿ ಅವುಗಳನ್ನು ಅಧ್ಯಯನ ಮಾಡುವವರು ಮತ್ತು ರಕ್ಷಿಸುವವರು ಮತ್ತು ಭಕ್ತಿಯಿಂದ ಪೂಜಿಸುವವರು ವಚನಕಟ್ಟುಗಳನ್ನು ಪುನಃ ಸೃಷ್ಟಿಸಿಕೊಂಡಿರುವ ಸಂಭವ ಹೆಚ್ಚು. ಆಗ ಅವು ಯಾರ ಕೈಯಲ್ಲಿ ಏನೇನಾಗಿವೆ ಎಂದು ಹೇಳುವುದು ಅಸಾಧ್ಯ. ಆದ್ದರಿಂದ ವಚನಕಾರರು ಒಪ್ಪಿಕೊಂಡಿದ್ದ ಷಟ್ಸ್ಥಲ ವ್ಯವಸ್ಥೆ ಯಾವುದೆನ್ನಲು ವಚನಗಳ ಕಟ್ಟುಗಳ ಮುಂಬರಹ, ಹಿಂಬರಹ ಅಥವಾ ಸ್ಥಳ ವಿಂಗಡಣೆಯ ಕ್ರಮ, ಹೆಸರುಗಳನ್ನು ಅವಲಂಬಿಸದೆ ವಚನಗಳ ಪಾಠಗಳಲ್ಲಿ ಏನು ಪ್ರತಿಪಾದಿತವಾಗಿದೆ ಎಂಬುದನ್ನು ಪರಿಶೀಲಿಸಿ ಹೆಕ್ಕಿ ತೆಗೆದು ಆ ಸಿದ್ಧಾಂತವೇ ವಚನಕಾರರ ಷಟ್ಸ್ಥಲ ಸಿದ್ಧಾಂತ ಎಂದು ಒಪ್ಪಿಕೊಳ್ಳುವುದು ಸಮಂಜಸ ಅಂತ. ಇನ್ನು 9ನೇ ಪಾಯಿಂಟ್ ಏನಂದ್ರೆ, ಹೀಗೆ ಪರಿಶೀಲಿಸುವಾಗ ಪ್ರಕ್ಷಿಪ್ತ ವಚನಗಳನ್ನ ಪತ್ತೆ ಹಚ್ಚಿ ಅವುಗಳಲ್ಲಿ ಪ್ರತಿಪಾದಿತವಾದ ಷಟ್ಸ್ಥಲ ಕ್ರಮ ಮತ್ತು ತತ್ವ ಸಿದ್ಧಾಂತಗಳನ್ನ 14-15ನೇ ಶತಮಾನದ ವಿದ್ಯಮಾನವೆಂದು ನಾವು ಪರಿಗಣಿಸಬೇಕು ಅಂತ. ಇಷ್ಟು ಹೇಳ್ತಾ ಈ 2ನೇ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಈ ಚರ್ಚೆ ಮತ್ತೆ 3ನೇ ವಿಡಿಯೋದಲ್ಲಿ ಮುಂದುವರಿತೈತೆ. ಅಲ್ಲಿವರೆಗೆ ನಮಸ್ಕಾರ.